ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ. ಹಾರ್ಡ್ ವರ್ಕ್ ಎಲ್ಲದು ಆಲ್ರೆಡಿ ಕಾಣಿಸ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನಡಕ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ವಾಸ್ ವೆರಿ ಸ್ಕೇರಿ. ಪ್ರತಿಯೊಂದು ಸೀನು ಸೂಪರಾಗಿ ಎಲ್ಲರೂ ಮಜಾ ಮಾಡ್ಕೊಂಡು ಮಾಡಿದ್ದೀವಿ, ಭಯ ಪಡ್ಕೊಂಡು ಮಾಡಿದ್ದೀವಿ. ಕೆಲವೊಂದು ಸತಿ ನಿಜ ಅನಿಸ್ಬಿಡೋದು, ಅಷ್ಟು ನೆಗೆಟಿವ್ ವೈಬ್ಸ್ ಅನಿಸೋದು. ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಡಿ. ಟೀಸರ್ ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಬಟ್ ಸೀರಿಯಸ್ಲಿ ಐ ಆಮ್ ಸೋ ಸಾರಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವಂಥ ನಿರ್ದೇಶಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಆ್ಯಂಡ್ ನನ್ನ ಇಡೀ ವಿಡಿಯೋ ತಂಡಕ್ಕೆ ನನ್ನ ನಮಸ್ಕಾರಗಳು. ಹೇಳೋದನ್ನೆಲ್ಲ ಆಲ್ರೆಡಿ ತಂಡ ಹೇಳಾಗಿದೆ. ಆ್ಯಂಡ್ ಟೀಸರ್ ಕೂಡ ನೀವೆಲ್ಲರೂ ನೋಡಿ ಒಂದು ಸಣ್ಣ ಮಟ್ಟಿಗೆ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಸೇರಿ. ಅನ್ಸುತ್ತಾ ಟೀಸರ್ ಏನೋ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನಿಸ್ತಾ ಇದೆಯಾ? ಸ್ವಲ್ಪ ಮಾತಾಡಿ. ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ನೋಡ್ತಾ ಇರ್ತೀನಿ, ತುಂಬ ಎಲ್ಲರೂ ಸೈಲೆಂಟಾಗಿ ಮೌನಾಚರಣೆ ಆಚರಿಸ್ತಾ ಇರ್ತೀವಿ. ಒಂದು ಸ್ವಲ್ಪ ಮಾತಾಡಿದ್ರೆ ನಮಗೂ ಸ್ಟೇಜ್ ಮೇಲೆ ಮಾತಾಡೋರ್ಗೆ ಒಂಚೂರು ಧೈರ್ಯ ಸಿಗುತ್ತೆ. ಸೊ ಅನ್ನಿಸ್ತಾ ಟೀಸರ್ ಚೆನ್ನಾಗಿದೆ ಅಥವಾ ಬೇರೆ ವಿಭಿನ್ನವಾಗಿದೆ ಅಂತ? ಎಸ್. ಆ್ಯಂಡ್ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ 2 ಕಾರಣಗಳು. ಮೊದಲನೇದಾಗಿ ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಲ್ಲ. ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ. ಸೊ ಖಂಡಿತವಾಗ್ಲೂ ದುಡ್ಡು ಮಾಡೋ ಉದ್ದೇಶ ಅಲ್ಲ. ಈ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ, ನಾನು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ. ಅವ್ರ ಜೊತೆ ಒಂದಿಷ್ಟು ಮಾತುಕತೆಗಳು ಆಗ್ತಿರುವಾಗ ನಾನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದು ಏನಂತಂದರೆ, ಮೊದಲನೇ ಸಿನಿಮಾನ ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ, ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ 2ನೇ ಅವಕಾಶ ತುಂಬ ದೊಡ್ಡದಾಗಿ ಸಿಗುತ್ತೆ. ಬಟ್ ಇಲ್ಲಿ ಅವಕಾಶಗಳು ಎಲ್ಲೋ ಕೊರತೆ ಆಗ್ತಾ ಇದೆಯೇನೋ 2ನೇ ಸಿನಿಮಾ ಮಾಡೋದಕ್ಕೆ ಮೊದಲನೇ ಸಿನಿಮಾ ಮಾಡಿದಿರೋಂಥ ನಿರ್ದೇಶಕರಿಗೆ. ಸೊ ಹಾಗಾಗಿ ಸಿನಿಮಾದ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ನನಗೆ. ಸೊ ಅಂಥ ಸಂದರ್ಭದಲ್ಲಿ ನಿಧಿ ಬಂದು ಈ ಕಥೆನ ಹೇಳಿದಾಗ, ಮತ್ತೆ ಒನ್ಸ್ ಅಗೇನ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಇದಕ್ಕೆ ನಮ್ಮ ಪ್ರಸನ್ನ ಅವ್ರು ಹೇಳಿದ್ರು, ಚಂಕ್ ಬೇರೆ ಬೇರೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಸು ಮತ್ತು ಕ್ರಿಯೇಟಿವ್ ಡಿಫ್ರೆನ್ಸಸ್ಸು ಈ ಥರದ್ದು ಆಗೋದು ಬೇಡ. ಆ್ಯಂಡ್ ಈ ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಕನಸು ಕಟ್ಕೊಂಡಿರೋರಿಗೆ ದಾರಿ ಆಗುತ್ತೆ ಅಂತಂದರೆ ಯಾಕೆ, ವೈ ನಾಟ್? ಬಿಕಾಸ್ ಇಂಡಸ್ಟ್ರಿ ಇಷ್ಟು ವರ್ಷ ನನ್ನನ್ನು ಸಾಕಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಆ ಶಕ್ತಿ ಕೊಟ್ಟಿದೆ ಅಂತಂದರೆ, ಸೊ ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿ ಈ ಸಿನಿಮಾನ ಮಾಡಿದ್ದು. ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಈ ಸಿನಿಮಾ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದು, ನನಗೆ ಜೀವನ ಕೊಟ್ಟಂಥ ಇಂಡಸ್ಟ್ರಿಗೆ, ನನ್ನನ್ನು ಇವತ್ತು ಇಲ್ಲಿವರೆಗೂ ತೊಗೊಂಬಂದಂಥ ಇಂಡಸ್ಟ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್. ಆ್ಯಂಡ್ 2ನೇ ಕಾರಣ, ನಿಧಿ ಹೇಳಿದಾಗೆ ಬ್ಲಿಂಕಲಾದಂಥ ಕೆಲವೊಂದು ಅನುಭವಗಳು. ಸೊ ಸಿನಿಮಾ ಮಾಡ್ತಾ 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 ಒಂದಿಷ್ಟು ಅನುಭವಗಳು ನಮಗಾಗ್ತಾ ಹೋಗುತ್ತೆ. ಕೆಲವೊಂದು ಸುಂದರವಾಗಿರುತ್ತೆ, ಇನ್ನೊಂದು ಕೆಲವೊಂದು ಕಹಿಯಾಗಿರುತ್ತೆ. ಬಟ್ ಎರಡನ್ನೂ ಸಮನಾಗಿ ಸ್ವೀಕರಿಸ್ತಾ ಮುಂದೆ ಹೋಗ್ತಿರ್ತೀವಿ. ಬಟ್ ಆದರೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ತಲೆ ಕೆಡುತ್ತೆ. ಅಂದರೆ ಯಾಕೆ ನಮ್ಮ ಕೈಯಲ್ಲಿ ಆಗೋದಿಲ್ವಾ, ನಾವು ಮಾಡೋಕ್ಕೆ ಆಗೋದಿಲ್ವಾ ಅಂತ ಅಂದ್ಕೊಂಡು, ಓಕೆ ಪ್ರಯತ್ನ ಪಡೋಣ, ರಿಸ್ಕ್ ಅಲ್ವಾ ತೊಗೊಳ್ಳೋಣ, ಎಷ್ಟು ದೊಡ್ಡ ಮಟ್ಟದ ಏನೇನೋ ರಿಸ್ಕ್ ತೊಗೊಂಡಿದ್ದೀನಿ, ಸೊ ಇದೊಂದು ಭಾಳ ದೊಡ್ಡದಾಗಲ್ಲ ಅಂತ ಹೇಳಿ, ಸರಿ ಎಷ್ಟಾದರೂ ಆಗಲಿ ಅಂತ ಹೇಳಿ ಈ ಸಿನಿಮಾ ಮಾಡೋದಕ್ಕೆ ನಾನು ಮುಂದಾಗಿದ್ದು. ಸೊ ಅದು 2ನೇ ಕಾರಣ. ಆ್ಯಂಡ್ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಿನಿಮಾನ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಅಂದರೆ ಈ ಸಿನಿಮಾ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಬ್ಲಿಂಕ್ ಆಯಿತು. ಬ್ಲಿಂಕ್ ಆದಮೇಲೆ ನಮಗೆ ಬ್ಲಿಂಕಲ್ಲಿ ಸ್ವಲ್ಪ ಸಿನಿಮಾಲಿ ಪಾಸಿಟಿವ್ ಆದರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆಯ ಜೊತೆ ನಮಗೆ ಒಂದು ಸ್ವಲ್ಪ ಸರಿಗೆ ಬರಲಿಲ್ಲ. ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ ಆನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಿನಿಮಾ ನಮಗೆ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟು ಸಿನಿಮಾ ಹಿಂದ್ಗಡೆ ನಮಗೆ ಬೇರೆ ಥರದ ಅನುಭವ ಆಯಿತು ಅಂತ. ಮೇ ಬಿ ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನು ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಳ್ಳೋಕೆ 1-2 ತಿಂಗಳು ಟೈಮ್ ತೊಗೊಂತು ನಮಗೆ. ಅದಾದಮೇಲೆ ಸೊ ನಮ್ಗೆ ಅನ್ನಿಸ್ತು, 1 ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು, ಅದರಲ್ಲಿ ಬ್ಲಿಂಕು ಕೂಡ ಜನರಿಗೆ ಮೆಚ್ಚುಗೆ ಆಗೋ ಥರದೊಂದು ಸಿನಿಮಾ ಆಯ್ತಲ್ಲ, ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ. ಎಷ್ಟು ಜನ ನೋಡಿದಾರೋ ಅದರಲ್ಲಿ ಒಂದು 70-80% ಜನಕ್ಕಾದರೂ ಸಿನಿಮಾ ಇಷ್ಟ ಆಯಿತು. ಹೊಸ ಥರದ ತಂತ್ರಗಾರಿಕೆಯಲ್ಲಿ, ಹೊಸ ಥರದ ನಿರೂಪಣೆಯ ಶೈಲಿಯಲ್ಲಿ ಈ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ, ಚಿತ್ರ ಬರೆದು ಮೊದಲನೇ ನರೇಷನ್ ಕೊಟ್ಟಾಗಲೂ ಇದ್ದಂಥ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು. ಅದು ಉತ್ತುಂಗಕ್ಕೇರಿತ್ತು ಬಿಡುಗಡೆ ಸಮಯದಲ್ಲಿ. ಯಾಕಂದರೆ ಸಾಕಷ್ಟು ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು. ಯಾಕಂದರೆ ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಪ್ಯಾಟರ್ನ ನಾವು ತರಬೇಕಾದಾಗ
ತುಂಬ ಜನ ಸ್ಕ್ರೀನ್ ಪ್ಲೇನೇ ಚೇಂಜ್ ಮಾಡಿಬಿಡಿ ಅಂದರು. ಇನ್ನೊಂದು ತಿಂಗಳಿದೆ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ರೈಟ್ರಿಗೆ ಆ ಕಷ್ಟ ಗೊತ್ತು, ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ಕ್ರೀನ್ ಪ್ಲೇ ಹೆಂಗೆ ಚೇಂಜ್ ಮಾಡೋದಪ್ಪ ಅಂತ. ಆ್ಯಂಡ್ ಅದು ಅಂಥ ಸಿನಿಮಾಲಿ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಆ ಸತ್ವಾನೇ ಇರಲ್ಲ ಅಂತ. ಬಟ್ ಎನಿಹೌ ಆ ಬ್ಲಿಂಕ್ ರಿಲೀಸ್ ಆಗೋಕ್ಕೆ ಮುಂಚೆ ನಾವು ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ. ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು, ಒಂದಿಷ್ಟು ಜನ ಗಣ್ಯರನ್ನ ಕರೆದು ಅಂದರೆ ನಮ್ಮ ಲೈಫ್ನ ಕೆಟ್ಟ ದಿನ ಅಂದರೆ ಅದೇ. ಎಲ್ಲರೂ ನೋಡಿಬಿಟ್ಟು ನಿರ್ಮಾಪಕರಿಗೆ ಹೇಳಿದ್ರು ಇದರಿಂದ ₹1 ನಿಮಗೆ ಬರಲ್ಲ ಅಂತ. ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರಲಿಲ್ಲ. ಆ್ಯಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡುವಾಗ 3 ವರ್ಷ. ಹೆಂಗೆ ಜರ್ನಿ ಇದೆ ಮುಂದೆ ಏನು ಲೈಫಲ್ಲಿ ಅಂತ ಏನೂ ಗೊತ್ತಾಗ್ತಾ ಇರಲಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿತ್ತು. ಬಟ್ ಬ್ಲಿಂಕ್ ರಿಲೀಸ್ ಆಗಿ 2ನೇ ದಿನಕ್ಕೇ ಫಾಸ್ಟ್ ಫೀಲಿಂಗ್ ಆಗೋದನ್ನು ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ. ಒಂದು ಸಾಂಗಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶಾಲಿ. ಆ ಥರ ಬ್ಲಿಂಕಲ್ಲಿ 2ನೇ 3ನೇ ದಿನಕ್ಕಾಗಲೇ ಜನ ಬರ್ತಿದ್ರು. ಎಲ್ಲೆಲ್ಲಿಂದ ಆ ಜನ ಬರ್ತಿದ್ರು ಗೊತ್ತಿಲ್ಲ. ಇಲ್ಲ, ಈ ಕಥೆ ನಡೆಯೋದೇ ಒಡಿಯಾದಲ್ಲಿ, ಹಾಗಾಗಿ ಕನ್ನಡಿಗರು ಒಡಿಯಾಗೋಗಿ ಅಲ್ಲೇನಾಗುತ್ತೆ ಅಂತ. ಈಗ ಆಪ್ತಮಿತ್ರ ಸಿನಿಮಾದಲ್ಲಿ ಹೆಂಗೆ ತೆಲುಗು ದೆವ್ವ ಇರುತ್ತೆ, ಹಾಗಾಗಿ ಒಡಿಯಾದಿಂದ ಒಂದು ದೆವ್ವನ ಕರ್ಕೊಂಬರೋಣ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆದರೂ ಅಷ್ಟೇ ಸರ್. ಚಿತ್ರಕ್ಕೆ ಬೇರೆ ಹೀರೋಯಿನ್ಸ್ನ ಕರ್ಕೊಂಬರ್ತಾರೆ, ಬೇರೆ ಭಾಷೆ ದೆವ್ವ ಕರ್ಕೊಂಬರ್ದು ನೀವೇ ಫಸ್ಟು, ಆ ಕ್ರೆಡಿಟ್ ನಿಮಗೇನೆ. ಫಸ್ಟ್ ಆಫ್ ಆಲ್ ಟೀಸರ್ ನೋಡಿದೆ, ತುಂಬ ಚೆನ್ನಾಗಿದೆ. ಮುಂಚೆನೇ ಈ ಟೀಸರ್ ಬಗ್ಗೆ ತುಂಬ ಡಿಸ್ಕಷನ್ ಆಗಿತ್ತು. ಸೊ ದೀಕ್ಷಿತ್ ಅವ್ರು ಬರೀ ಪ್ರೊಡ್ಯೂಸರ್ ಆಗಿ ನಿಂತಿಲ್ಲ, ಇಲ್ಲಿ ಒಬ್ಬ ಟೆಕ್ನಿಷಿಯನ್ನು, ಒಬ್ಬ AD, ಏನೇನು ಮಾಡ್ಬೇಕೆಲ್ಲ ಮಾಡ್ತಿದ್ದಾರೆ ಅವರು, ಒಬ್ಬ ಆರ್ಟಿಸ್ಟ್ ಅನ್ನೋದು ಮರೆತು. ಸೊ ಸಿನಿಮಾಗೆ ಒಳ್ಳೇದಾಗಲಿ. ಶ್ರೀನಿಧಿ ಸರ್ ತುಂಬ ಚೆನ್ನಾಗಿದೆ ಟೀಸರು. ಈ ಕಥೆ ಫಸ್ಟ್ ಕೇಳೋಕೆ ಬಂದಾಗಲೇ ನನಗೆ ಒಂದು ಎಲಿಮೆಂಟ್ ಹೇಳಿದೆ. ಆ ಕಥೆ ಓದುವಾಗಲೇ ನನಗೆ ಭಯ ಆಯಿತು. ಅಂದರೆ ವಿಜುವಲ್ಸಲ್ಲಿ ಅದೆಷ್ಟು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ಖಂಡಿತ ಜನ ಹೆದರ್ತಾರೆ, ಹೆದರಿದ್ರೆ ಸಿನಿಮಾ ಗೆಲ್ಲುತ್ತೆ. ಹಾಗಾಗಿ ನನಗೆ ಓದಿದಾಗ ಅನಿಸಿದಷ್ಟೆ, ಇದರಲ್ಲಿ ಭಯ ಇದೆ, ವಾವ್ ಅಂತ ಅನ್ನಿಸ್ತು. ಟೀಸರ್ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಡಿಫ್ರೆಂಟ್, ತುಂಬ ಯೂನಿಕ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ದೀಕ್ಷಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರ ಜೊತೆ ಕೆಲಸ ಮಾಡಿದ್ರೋದ್ರಿಂದ ಅವ್ರು ಪಟ್ಟಿರೋ ಶ್ರಮ ಆಗಲಿ, ಅವ್ರಿಗೆ ಇರೋ ವಿಷನ್ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಸೊ ಆ ಎಲ್ಲ ವಿಷನ್, ನಿಮ್ಮ ಡ್ರೀಮ್ಸ್ ಎಲ್ಲ ಇವಾಗ ಈ ಥರ ಶೇಪಪ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ವೇಸ್ ಪ್ರೌಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ. ಆ್ಯಂಡ್ ನೀವು ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾಯಿರಿ, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪ್ರೊಡ್ಯೂಸರ್, ಹೋಪ್ಫುಲಿ ಆ್ಯಸ್ ಅ ಡೈರೆಕ್ಟರ್ ಇನ್ ಫ್ಯೂಚರ್. ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಆಫ್ ಸಮಥಿಂಗ್ ರಿಯಲಿ ಗ್ರೇಟ್. ಆ್ಯಂಡ್ ಶ್ರೀನಿಧಿ ಅವರೇ, ನಿಮ್ಮ ಶ್ರಮನೂ ಇಲ್ಲಿ ಕಾಣ್ತಿದೆ. ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಲಾಸ್ಟ್ ಟೈಮ್ ನೀವಿಬ್ಬರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ, ಫಾರ್ ಆಲ್ ದ ರೈಟ್ ರೀಸನ್ಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ನೀವಿಬ್ಬರು ಪುನಃ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ. ಸೊ ಐ ಥಿಂಕ್ ಈ ಟೀಸರ್ ನೋಡಿದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ. ಟೀಸರ್ ತುಂಬ ಇಷ್ಟ ಆಯಿತು. ಬ್ಲಿಂಕಲ್ಲಿ ಆಲ್ರೆಡಿ ಶ್ರೀನಿಧಿ ಅವ್ರ ಕೆಲಸ ನೋಡಿದ್ದೀರಾ, ದೀಕ್ಷಿತ್ ಅವ್ರ ಕೆಲಸ ಆ್ಯಕ್ಟರಾಗಿ ತುಂಬ ನೋಡಿದ್ದೀರಾ. ಆ್ಯಂಡ್ ಇದರಲ್ಲಿ ಅವರಿಬ್ರು ಕಾಂಬಿನೇಷನ್ ಹೇಗಿರುತ್ತೆ ಅಂತ ಬ್ಲಿಂಕಲ್ಲೇ ಗೊತ್ತಾಗಿತ್ತು. ಬಟ್ ಈಗ ಆ ಸಿನರ್ಜಿ ಅನದರ್ ಲೆವೆಲ್ ಅನಿಸ್ತಿದೆ ವಿಜುವಲಿ ಆ್ಯಂಡ್ ಮ್ಯೂಸಿಕ್ ವೈಸ್. ಪ್ರಸನ್ನ, ಇಟ್ಸ್ ಗ್ರೇಟ್. ಅವರ ಕಾಂಬಿನೇಷನ್ ಇನ್ನೂ ಏನೇನು ತೊಗೊಂಡು ಬರುತ್ತೆ ಅಂತ ನೋಡಬೇಕು. ಹಾರ್ಡ್ ವರ್ಕ್ ಎಲ್ಲದು ಆಲ್ರೆಡಿ ಕಾಣಿಸ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಕಾದು ನೋಡಬೇಕು. ನಡಕ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ವಾಸ್ ವೆರಿ ಸ್ಕೇರಿ. ಒಂದು ಚಿಲ್ಲಿ ನೈಟ್ ದಿನ ಒಂದು ಚಿಲ್ಲಿಂಗ್ ಟೀಸರ್ ರಿಲೀಸ್ ಮಾಡಿದ್ದೀರಾ. ಆ್ಯಂಡ್ ದೀಕ್ಷಿತ್, ಯೋರ್ ಜರ್ನಿ ಈಸ್ ವೆರಿ ಇನ್ಸ್ಪೈರಿಂಗ್. ಇಷ್ಟು ವರ್ಷ ನಿಮ್ಮನ್ನು ಒಂದು ಆ್ಯಕ್ಟರ್ ಆಗಿ ಮಿಂಚೋದನ್ನು ನೋಡಿದ್ದೀವಿ. ಆ್ಯಂಡ್ ಇವತ್ತಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಆ್ಯಸ್ ಅ ಪ್ರೊಡ್ಯೂಸರ್. ಆ್ಯಂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ ಇನ್ ಸಕ್ಸಸ್. ಆ್ಯಂಡ್ ಶ್ರೀನಿಧಿ, ಬಿಗ್ ಫ್ಯಾನ್. ಬ್ಲಿಂಕಲ್ಲೂ ತುಂಬಾ ಅಮೇಝಿಂಗ್ ಕೆಲಸ ಮಾಡಿದ್ರಿ ನಿಮ್ಮ ಪೂರ್ತಿ ತಂಡ. ಆ್ಯಂಡ್ ಟೀಸರ್ ತುಂಬಾ ಅಮೇಝಿಂಗ್ ಆಗಿದೆ. ಐ ಆಮ್ ವೆರಿ ಶೋರ್ ದ ನೆಕ್ಸ್ಟ್ ಕಾಂಟೆಂಟ್ ಏನೆಲ್ಲ ರಿಲೀಸ್ ಮಾಡ್ತೀರಾ ಅದು ಇನ್ನೂ ಸ್ಕೇರಿ ಆಗಿರುತ್ತೆ ಅಂತ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದೀಕ್ಷಿ, ಥ್ಯಾಂಕ್ ಯು ಭರತ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನನಗೂ ಇದು ತುಂಬ ಬೇರೆ ಥರ ಎಕ್ಸ್ಪೀರಿಯೆನ್ಸು. ನನಗೆ ದವ್ವ ಆ ಥರದ್ದೆಲ್ಲ ನಾನು 8 ಗಂಟೆ ಮೇಲೆ ಕ್ಯಾಬಲ್ಲೂ ಓಡಾಡಲ್ಲ ನಿಜವಾಗ್ಲೂ. ಸಿದ್ದು ಇಲ್ಲಿದ್ದಾನೆ. ಇವತ್ತು ನನ್ನ ಹತ್ರ ಸುಳ್ಳು ಹೇಳಿ ಇವ್ನು ಕಾರಲ್ಲಿ ಹೋಗಿ ನನ್ನ ಕ್ಯಾಬಲ್ಲಿ ಹತ್ತಿಸ್ಕೊಂಡ್ಬಂದಿದ್ದೆ. ನಾನು ಇಲ್ಲಿ ಸರ್ಪ್ರೈಸ್ ಮಾಡೋದಕ್ಕೆ ಆ್ಯಂಕರಿಂಗ್ ಮಾಡ್ತಿದ್ದೀನಿ ಅಂತ ಸರ್ಪ್ರೈಸ್ ಮಾಡೋಕ್ಕೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸೀನು
ಸೂಪರಾಗಿ ಎಲ್ಲರೂ ಮಜಾ ಮಾಡ್ಕೊಂಡು ಮಾಡಿದ್ದೀವಿ, ಭಯ ಪಡ್ಕೊಂಡು ಮಾಡಿದ್ದೀವಿ. ಕೆಲವೊಂದು ಸತಿ ನಿಜ ಅನಿಸ್ಬಿಡೋದು, ಅಷ್ಟು ನೆಗೆಟಿವ್ ವೈಬ್ಸ್ ಅನಿಸೋದು. ನನಗಂತೂ ಸಖತ್ ಪ್ರತಿ ಸೀನು ನಾನು ಎಂಜಾಯ್ ಮಾಡಿಕೊಂಡು ಭಯ ಪಡ್ಕೊಂಡು ಮಾಡಿದ್ದೀನಿ. ಅಂಥ ಜಾಗದಲ್ಲಿ ಕರ್ಕೊಂಡೋಗಿದ್ದಾರೆ, ಎಂಥ ಕಾಡಲ್ಲಿ. ಅದು ಕಾಡಲ್ಲಿ ನಾವೇ ಇಷ್ಟು ಜನ, ಒಂದು 10-15 ಜನ ಬಿಟ್ಟರೆ ಸ್ವಲ್ಪ ಆ ಕಡೆ ಹೋದರೆ ಯಾರು ಇರಲ್ಲ, ಅಂಥ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ನಾನು ಅಲ್ಲಿ ಶೂಟ್ ಮಾಡುವಾಗಲೇ ಫುಲ್ ಎಕ್ಸೈಟ್ ಆಗಿದೆ. ಇನ್ನು ನೋಡೋದಕ್ಕೆ ನಾನು ನಿಮ್ಮ ಹಾಗೆ ಕಾಯ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಸಿನಿಮಾ ಭಯ ಪಡಿಸುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಆ ಕಡೆ ಕೂತ್ಕೊಂಡು ಕತೆಗಳು ಬರಿತಿರ್ತೀನಿ. ಈಗ ಆ್ಯಕ್ಟಿಂಗ್ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದೀಕ್ಷಿತ್ ಆ್ಯಂಡ್ ಶ್ರೀನಿಧಿ ಆ್ಯಂಡ್ ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೀಸರ್ ನೋಡಿದ್ದೀರಾ? ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಫೌಂಡ್ ಫುಟೇಜ್ ಜಾನರಲ್ಲಿ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅಂತ ಒಂದು ಸಿನಿಮಾ ಇದೆ. ಸೊ ದಟ್ ವಾಸ್ ಲೈಕ್ ಅ ಸೆಮೈನಲ್ ಮೂವಿ. ನನ್ನ ಆಸೆ ವಿಡಿಯೋ ಅದನ್ನು ಮೀರಿಸಲಿ, ಆ್ಯಂಡ್ ಅಟ್ಲೀಸ್ಟ್ ಕನ್ನಡದ ಮಟ್ಟಿಗೆ. ಆ್ಯಂಡ್ ಶ್ರೀನಿಧಿ ಆ್ಯಂಡ್ ದೀಕ್ಷಿತ್ನಂತೂ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಎಲ್ಲರೂ ಹೇಳ್ದಾಗೆ ಆ ಕಮಿಟ್ಮೆಂಟ್, ಆ ಡಿಸಿಪ್ಲಿನ್, ಆ ಒಂದು ತನ್ನಲ್ಲಿರೋ ಎಲ್ಲದನ್ನು ಒಂದು ಪ್ರಾಜೆಕ್ಟ್ಗೆ ಕೊಡೋದನ್ನು ನಾನು ನೋಡ್ತಾ ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಹಾರ್ಟನಿಂಗ್ ಟು ಸಿ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಶ್ರೀನಿಧಿ ಸಿನಿಮಾನ ಅವ್ನು ಪ್ರೊಡ್ಯೂಸ್ ಮಾಡೋದು. ಆ್ಯಂಡ್ ಶ್ರೀನಿಧಿ ಈಸ್ ಎ ವೆರಿ ಸ್ಪೆಷಲ್ ಡಿರೆಕ್ಟರ್ ಬಿಕಾಸ್ ಅವನಿಗೊಂದು ಆ ತಂಡ ಇದೆ, ಆ್ಯಂಡ್ ದ್ಯಾಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಆ ಸಿನರ್ಜಿ ಅಂತ ಯಾರೋ ಪದ ಯೂಸ್ ಮಾಡಿದ್ರು, ಯಾರೂ ನೆನಪಿಲ್ಲ ನನಗೆ, ಬಟ್ ಅದು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ತೀರಾ. ಯಾಕಂದರೆ ಅವನ ವಿಷನ್ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಅಟ್ಲೀಸ್ಟ್ ಅದನ್ನು ಕಮ್ಯುನಿಕೇಟ್ ಮಾಡುವ ಅವರಲ್ಲಿ ಒಂದು ಏನಂತಾರೆ ರಿಲೇಷನ್ಶಿಪ್ ಬೆಳೆದಿದೆಯಲ್ಲ, ಅದು ನಿಮಗೆ ಈ ಸಿನಿಮಾದಲ್ಲಿ ಕಾಣುತ್ತೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ನೋಡಿ, ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಡಿ. ಫಸ್ಟ್ ಆಫ್ ಆಲ್ ಟೀಸರ್ ತುಂಬ ಚೆನ್ನಾಗಿದೆ, ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ. ದೀಕ್ಷಿತ್ ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡೋರು ಅಂದರೆ ಇವಾಗ ಗೊತ್ತಾಗ್ತಾ ಇದೆ. ನಾನು ಅನ್ಕೋತೆ ದೀಕ್ಷಿತ್ ಏನಪ್ಪ ನಟನೆ ಬಿಟ್ಟು ಪ್ರೊಡ್ಯೂಸರ್, ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಶ್ರೀನಿಧಿ ಅವರೇ, ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆಗ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗ್ಬೋದು, ಸೌಂಡ್ ಡಿಸೈನ್ಸ್ ಭಾಳ ಅದ್ಭುತವಾಗಿದೆ. ದೀಕ್ಷಿತ್ ಅವರೇ, ಟೀಸರ್ ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಬಟ್ ಸೀರಿಯಸ್ಲಿ ಐ ಆಮ್ ಸೋ ಸಾರಿ. ಐ ಆಮ್ ವೆರಿ ಸಾರಿ ಫಾರ್ ಕಮಿಂಗ್ ಲೇಟ್. ಬಟ್ ನಂಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಐ ಆಮ್ ಸರೌಂಡೆಡ್ ಬೈ ಸಚ್ ವಂಡರ್ಫುಲ್ ಪೀಪಲ್. ಉಷಾ ಮ್ಯಾಮ್ ಇರಲಿ, ನೀವಿರಲಿ, ಶ್ರೀನಿಧಿ ಅವರಿರಲಿ, ಸಿಡ್ ಅವರಿರಲಿ, ಕಾಜಲು, ಮಂದರ ಅವರು, ಬೃಂದ ಅವರು, ಅರುಣ್ ಸರು, ನಮ್ಮ ಹೈಬದನ ಸರು. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸಾರಿ, ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಲೈಕ್ ಲೇಟಾಗಿ ಬಂದೆ. ಬಟ್ ಮೊದಲಿಂದನೇ ನೀವು ತುಂಬಾ ಇನ್ಸ್ಪೈರಿಂಗ್ ಆಗಿದ್ದೀರಾ. KTM ಇಂದ ನೀವು ತುಂಬ ಇನ್ಸ್ಪೈರ್ ಮಾಡಿದ್ರಿ. ಅಂದರೆ ನಿಮ್ಮ ವರ್ಕ್ ಎಥಿಕ್ ಇರಲಿ, ಡಿಸಿಪ್ಲಿನ್ ಇರಲಿ, ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಬೈ ಯು. ಆ್ಯಂಡ್ ಇಷ್ಟು ಬೇಗ ಇಷ್ಟು ದೊಡ್ಡ ಹೆಜ್ಜೆ ತೊಗೊಂಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ದಿ ಎಂಟೈರ್ ಟೀಮ್. ಇದು ಕಾಣಿಸ್ತಿರುವಂಥ ಮುಖಗಳು, ಕಾಣದ ಮುಖಗಳು, ಕಾಣದ ಕೈಗಳು ತುಂಬ ಇದೆ ಈ ವಿಡಿಯೋ ತೆಗೆಯೋದ್ರ ಹಿಂದೆ. ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ವಿಡಿಯೋ ಬಂದಿದೆ. ಆ್ಯಂಡ್ ಇಲ್ಲಿ ಎಷ್ಟು ಜನಕ್ಕೆ ಟೀಸರ್ ಇಷ್ಟ ಆಗಿದೆ, ಆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ಗೆ ಹೋದರೆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ.